ಎಲ್ರಿಗೂ ನನ್ನ ನಮಸ್ಕಾರಗಳು. ವಿಧವಸ ವಾಯ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ಏನು ವಿಶೇಷ ಅಂತಂತೀರೇನ್ರಿ? ಇವತ್ತು ನೋಡ್ರಿ ಏಕಾದಶಿ ಅದ, ಶನಿವಾರ 14ನೇ ತಾರೀಕು ಪರಿವರ್ತನೆ ಏಕಾದಶಿ ಅದ ರೀ. ಅದಕ್ಕೆ ಇವತ್ತು ನಮ್ಮ ಮನೆ ಒಳಗೆ ಏನು ಅನ್ನೋದು ನಿಮಗೆಲ್ಲ ಗೊತ್ತೇ ಇರ್ತದ. ಏಕಾದಶಿ ಪೂಜಾ ರಂಗೋಲಿನಿ ಮಹತ್ವದ್ದು. ಅವತ್ತು ಒಂದಿಷ್ಟು ದೇವರ ನಾಮಸ್ಮರಣೆ ಭಕ್ತಿಪೂರ್ವಕವಾಗಿ ಮಾಡೋದು. ಮತ್ತು ಇವತ್ತು ಪರಿವರ್ತನೆ ಏಕಾದಶಿ. ಇವತ್ತಿನ ದಿವಸ ಭಗವಾನ್ ವಿಷ್ಣು ದೇವರು ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶ್ರಾಂತಿ ಅವಧಿಯನ್ನು ಪ್ರವೇಶಿಸುತ್ತಾರೆ. ಕಾರ್ತಿಕ ಸುದ ಪ್ರಬೋಧಿನಿ ಏಕಾದಶಿವರೆಗೆ ಸಾಗರದೊಳಗೆ ಆಳವಾದ ಸರ್ಪಶೇಷ ನಾರಾಯಣನ ಮೇಲೆ ಮಲಗುತ್ತಾರೆ. ತಮ್ಮ ವ್ರತವನ್ನು ಆಚರಿಸುವ ಭಕ್ತರಿಗೆ ಈ ದಿನವು ಬಹಳ ಮಹತ್ವದ್ದಾಗಿದೆ. ಏಕೆಂದರೆ ಇದು ಪಾಪಗಳ ಪ್ರಾಯಶ್ಚಿತ ಮತ್ತು ಶುದ್ಧೀಕರಣದ ಸಮಯವನ್ನು ಪ್ರತಿನಿಧಿಸುತ್ತದೆ. ಹೌದಲ್ರಿ? ಹೌದ್ ನೋಡ್ರಿ. ಪರಿವರ್ತನೆ ಅಂಬು ಪದಾನೇ ನಮಗೆ ಹೇಳ್ತದ ಬದಲಾವಣೆ ಅಂತ. ಅದು ಅಷ್ಟೇ ಅಲ್ಲದೆ ನಾವು ಹೆಂಗ ಬದಲಾವಣೆ ಆಗ್ಬೇಕು. ಪ್ರಾಯಶ್ಚಿತ ಅಂದ್ರ ನೋಡ್ರಿ, ನಾವ್ ಅನ್ಕೋತಿರ್ತೀವಿ ನಾನು ಯಾರಿಗೂ ಏನು ಅನ್ನಂಗಿಲ್ಲ, ಯಾರು ಉಸಾಬರಿ ಮಾಡಂಗಿಲ್ಲ, ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಅಂತೆಲ್ಲ ಅನ್ಕೋತೀವಿ. ಅಂದ್ರ ನಾ ಪಾಪನೇ ಮಾಡಿಲ್ಲ. ಇನ್ನೊಂದು ಅರ್ಥ ಪಾಪನೇ ಮಾಡಿಲ್ಲ ಅಂತಂದ್ರೂ ಕೂಡ ನಾವು ಎಷ್ಟೋ ಪಾಪಗಳನ್ನು ಮಾಡಿರ್ತೀವ್ರಿ. ಒಂದು ಗ್ರೂಪ್ ಒಳಗಿರ್ತೀವಿ ಅಥವಾ ಏನೋ ನಮ್ಮ ಮಾತಿನಿಂದ ನಾವು ಸಹಜವಾಗಿಯೇ ಮಾತಾಡಿರ್ತೀವಿ. ಆ ಮಾತು ಒಬ್ಬರೊಬ್ಬರ ಮನಸ್ಸಿಗೆ ನೋವು ಆಗಿರ್ತದ. ಅವಾಗ ಯಾರಿಗೆ ನಮ್ಮ ಮಾತಿನಿಂದಾಗಲಿ ನಮ್ಮ ವರ್ತನೆಯಿಂದಾಗಲಿ ಒಬ್ಬರಿಗೆ ಮನಸ್ಸಿಗೆ ನೋವು ಯಾವಾಗ ಆಗ್ತದೋ ಅದನ್ನೂ ಕೂಡ ಪಾಪನೇ ರೀ. ಅದಕ್ಕೆ ಇವು 15 ದಿವಸಕ್ಕೊಂದು ಬರುವ ಏಕಾದಶಿಗಳು ಆ ಪಾಪವನ್ನ ಕಳೆದುಕೊಳ್ಳಲಿಕ್ಕೆ ದೇವರು ನಮಗೆ ಎಲ್ಲಾ ಅವಕಾಶನೂ ಕೊಟ್ಟಿರ್ತಾನ್ರಿ. ನಾವು ಯುಟಿಲೈಸ್ ಮಾಡ್ಕೊಳಂಗಿಲ್ರಿ. ಅಷ್ಟ ನೋಡ್ರಿ. ಅದಕ್ಕೆ ಈ 15 ದಿವಸಕ್ಕೊಮ್ಮೆ ಬರುವ ಏಕಾದಶಿ ವ್ರತವನ್ನ ಆಚರಣೆ ಮಾಡಿದ್ವಿ ಅಂದ್ರ ನಮ್ಮ ಅಷ್ಟೋ ಪಾಪ ಅಂತೂ ಕಳೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಸ್ವಲ್ಪ ಆದ್ರೂ ಎಂತೆಂಥ ರೋಗ, ಆ ಪಾಪಗಳಿಂದ ಈಗ ಹೊಸ ರೋಗಗಳು ಹುಟ್ಟುಕೊಳ್ಳೋದು ನಾವು ಕೇಳ್ತೀವಲ್ರಿ. ಇವತ್ತರಿಂದ ನೋಡ್ರಿ, ಒಬ್ರಿಗೆ ನಾವು ಕೆಟ್ಟದ್ದನ್ನ ಮಾಡೋದು, ಅವರ ಆಸ್ತಿಯನ್ನ ಹೊಡೆಯೋದು ಎಲ್ಲ ಸಾಕಷ್ಟು ದಿನ ಬೆಳಗಾದ್ರೆ ನಾವು ನೋಡ್ತೀವ್ರಿ. ಸಾಕಷ್ಟು ಒಂದು ಟಿವಿ ಹಚ್ಚಿದ್ರೆ ಸಾಕು, ಬರೀ ಅವನ್ನೇ ಕೇಳ್ತೀವಿ. ಒಂದು ಅನ್ಯಾಯ ಮಾಡೋದು ಮತ್ತೆ ಒಬ್ಬರ ಮನಸ್ಸನ್ನ ನೋಯಿಸಿ ನಾವು ಖುಷಿಯನ್ನ ಪಡೋದು ಇದೇ ಜಾಸ್ತಿ ರೀ. ಈಗ ಸದ್ಯಕ್ಕೆ ಪ್ರೆಸೆಂಟ್ ಸಿಚುವೇಶನ್ ನಾವು ಕಂಡದ್ದು. ಒಳ್ಳೆಯವರು ಯಾರು ಇರ್ತಾರ, ಸತ್ಯವಂತರು, ಅವ್ರಿಗೆ ಆಗುವ ಅನುಭವ ಅಂತಂದ್ರೆ ಏನು ನಮ್ಮಷ್ಟಕ್ಕೆ ನಾವು ಇದ್ದೇವಿ ಅಂದ್ರೆ ಬೇರೆಯವರಿಗೆ ನೋಡ್ಲಿಕ್ಕೆ ಆಗಂಗಿಲ್ರಿ. ಯಾವಾಗ ಅವ್ರನ್ನ ಕರೆದು ಬೈಯೋಣ, ಯಾವಾಗ ಅವ್ರ ಮನಸ್ಸಿಗೆ ನೋವು ಮಾಡೋಣ ಅಂತ ಕಾಯ್ತಿರುವ ಈ ಕಲಿಯುಗದೊಳಗ ಪಾಪಗಳು ತುಂಬ್ಯಾವ್ರಿ. ಅಂಥದ್ರೊಳಗ ನಾವು ಒಂದಿಷ್ಟು ಯಾವುದೇ ರೋಗ ರುಜಿನ ಇರ್ಲಾರ್ದೆ ಇರಬೇಕಪ್ಪ ಅಂತಂದ್ರೆ ಈ 15 ದಿವಸಕ್ಕೊಮ್ಮೆ ಬರುವ ಏಕಾದಶಿಗಳು ಒಂದು ಏಕಾದಶಿನೂ ಒಂದೊಂದು ಮಹತ್ವವನ್ನು ಹೊಂದೇ ಇರ್ತಾವ್ರಿ. ಅದಕ್ಕೆ ಆ ಏಕಾದಶಿಯನ್ನ ನಾವು ಭಕ್ತಿಪೂರ್ವಕವಾಗಿ ನಮಗ್ ಬರೋ ಯಾವ್ಯಾವ ರಂಗೋಲಿ ಹಾಕ್ಬೇಕಂತ ಲಾಸ್ಟ್ ಟೈಮ್ ಒಬ್ರು ಕೇಳಿದ್ರು. ಏನೂ ನಿಮಗೆ ರಂಗೋಲಿನೇ ಬರುವುದಿಲ್ಲ ಅಂದಾಗೂ ಕೂಡ ನೀವು ಬರೇ ಶಂಖ ಚಕ್ರ ಪದ್ಮ ಇವಿಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವವರೆಗೂ ಒಂದು 11 ಹಾಕ್ರಿ, 21 ಹಾಕ್ರಿ, 108 ಅಂದ್ರೆ ಇದನ್ನೇ ತೆಗಿಬೇಕು ಇದೇ ತೆಗಿಬೇಕಂತ ಏನಿಲ್ರಿ ಏಕಾದಶಿಗೆ. ಆದ್ರೆ ಶಂಖ ಚಕ್ರ ಪದ್ಮ ಇವನ್ ಗದಾ ಹಸ್ತ ಇವನ್ನೇ ತೆಗೆದ್ರೂ ಸಾಕು, ನೀವು ಎಷ್ಟೊಂದು ಫಲಗಳು ಬರ್ತಾವ. ಮತ್ತೆ ರಂಗೋಲಿ ಹಾಕೋದು ನೋಡಿದ್ರೆ ಅವ್ರಿಗೆ ಅನಿಸ್ತಿರ್ತದೆ, ಎಷ್ಟು ರಂಗೋಲಿ ವೇಸ್ಟ್ ಮಾಡ್ತೀರಿ, ಎಷ್ಟು ಇದು ಹಿಂಗ ಅನಿಸ್ತಿರ್ತದ್ರಿ. ಯಾಕಂದ್ರೆ ಅವರು ಅದ್ರೊಳಗೆ ಇನ್ವಾಲ್ವ್ ಆಗಿರಂಗಿಲ್ರಿ. ರಂಗೋಲಿ ಮಹತ್ವ ಎಷ್ಟದ ಅಂತ ತಿಳ್ಕೊಂಡ್ರಿ ನೀವು ಭಾಳದರಿ ಅದು. ಅದರಿಂದ ನೀವು ದಿನನಿತ್ಯ ಹಾಕೋತ ಹೋದ್ರೆ ಎಷ್ಟು ಚೇಂಜಸ್, ನಾವೇ ಎಷ್ಟೊಂದು ಚೇಂಜಸ್ ಆಗ್ತಿರ್ತೀವಿ. ಈಗ ಒಬ್ಬೊಬ್ರು ನನಗೆ ಅದು ಬರ್ತದ ಇದು ಬರ್ತದ ನಾ ಹಿಂಗೆ ಹೇಳ್ತಿರ್ತಾರೆ. ಆದ್ರೆ ಅದ್ರೊಳಗೆ ಇನ್ವಾಲ್ವ್ ಆದಾಗ ಗೊತ್ತಾಗ್ತದ್ರಿ. ಅದ್ರದ್ದು ಟೇಸ್ಟ ಬೇರೆ, ಅದ್ರದ್ದು ಪೀಸ ಬೇರೆ.
ಟೇಸ್ಟ್ ಅಂದ್ರೆ ಬರೇ ತಿಂದು ನೋಡಿ ಟೇಸ್ಟ್ ಹೇಳ್ತೀವಿ, ಆದ್ರೆ ಈ ರಂಗೋಲಿ ದೇವರು ಆ ಟೇಸ್ಟು ಹಿತಕರವಾದದ್ದು, ನಮ್ಮ ರಕ್ತ ಶುದ್ಧಿ ಮಾಡುವಂಥದ್ದು, ನಮ್ಮಲ್ಲಿರುವ ಕೆಟ್ಟ ಆಲೋಚನೆಗಳನ್ನ ಹೊಗಿಸುವಂಥದ್ದು ಬಹಳ ಅದರಿ. ಅದರ ಒಳಗೆ ಹೋದ್ರೆ ಅದಕ್ಕೆ ದಿನನಿತ್ಯ ಒಂದು ಸಣ್ಣದಾದರೂ ರಂಗೋಲಿ ಸೇವೆ ನಾವು ಏಕಾದಶಿಗೊಮ್ಮೆ ಮಾಡ್ಬೇಕಂತ ಏನು ಇಲ್ರಿ. ಆದ್ರೆ ಏಕಾದಶಿ ದಿವಸ ಉಪವಾಸವಿದ್ದು ನಾವು ಯಾಕಿಷ್ಟು ಮಹತ್ವ ಏಕಾದಶಿಗೆ ಅಂದಾಗ ನಾವು ಉಪವಾಸವಿದ್ದು ಈ ಸೇವೆಯನ್ನ ಸಲ್ಲಿಸ್ತೀವಲ್ಲ, ಅದು ಒಂಚೂರು ದೇವರಿಗೆ ತಟ್ಟುತ್ತದೆ. ಅದಕ್ಕೆ ನಾವು ಒಂದು ತಪಸ್ಸು ಆಚರಣೆ ಮಾಡಿದಂಗ್ರಿ ಅವತ್ತಿನ ದಿವಸ. ಎಲ್ಲದರಿಂದನೂ ನಾವು ಸೈಂಟಿಫಿಕ್ ಆಗಿ ಥಿಂಕ್ ಮಾಡಿದ್ರೆ ಅವತ್ತಿನ ದಿವಸ ನಮ್ಮ ಬಾಡಿಗೊಂದು ರೆಸ್ಟ್ ಕೊಟ್ಟಂಗೆ, ಮತ್ತು ಯಾವುದೋ ಒಂದು ಕೆಟ್ಟ ಆಲೋಚನೆಗಳು ಏನೋ ಬರ್ತಿರ್ತಾವಲ್ರಿ, ಉಪವಾಸದಿಂದ ಹಸಿವೆಯನ್ನು ತಡೆಗಟ್ತೀವಲ್ಲ, ಅವು ಯಾವ ಆಲೋಚನೆಗಳಿಗೆ ಒಂದು ವೇ ಇರಂಗಿಲ್ರಿ, ಎಲ್ಲ ವೇಸು ಸ್ಟಾಪ್ ಆಗಿಬಿಡ್ತಾವ, ಕಟ್ ಆಗಿಬಿಡ್ತಾವ್ರಿ. ಆ ಥರ ನಾವು ಯಾವಾಗಲೂ ತಿನ್ಕೋತಿದ್ವಿ ಅಂದ್ರೆ ನಮ್ಗೆ ಉಪವಾಸದ ಅರಿವೇ ಗೊತ್ತಿರಂಗಿಲ್ರಿ. ಅವಾಗ ಕೆಟ್ಟ ಆಲೋಚನೆಗಳು ತಾನಾಗೇ ಬರ್ತಾವ್ರಿ. ಅದಕ್ಕೆ ಉಪವಾಸವಿದ್ದು ನಮ್ಮ ದೇಹವನ್ನ ದಂಡಿಸುವುದ್ರಿ. ನಮ್ಮ ದೇವರು ನಮಗೆ ಎಲ್ಲವನ್ನೂ ಕೊಟ್ಟಿರ್ತಾನೆ, ನಾವು ಅವನಿಗೆ ಕೃತಜ್ಞತೆಯನ್ನ ಹೆಂಗ್ ಸಲ್ಲಿಸೋದು? ಉಪವಾಸ ಇದ್ದ ಕೃತಜ್ಞತೆ ಸಲ್ಲಿಸೋದು ಅಂತ ಅಲ್ಲ, ಭಕ್ತಿಪೂರ್ವಕವಾಗಿ ನಮ್ಮನ್ನ ನಾವು ಪನಿಷ್ಮೆಂಟ್, ನಮಗಾಗಿ ನಾವೇ ಪನಿಷ್ಮೆಂಟ್ ಕೊಟ್ಟುಕೊಳ್ಳೋದು. ಅಂದ್ರೆ ನಮ್ಮಿಂದ ಯಾರಿಗಾದ್ರೂ ಮನಸ್ಸಿಗೆ ನೋವಾಗಿದ್ರೆ, ನಾವು ಯಾರಿಗಾದ್ರೂ ಗೊತ್ತಿರದೆ ಬೈದಿದ್ರೆ, ಯಾರಿಗೋ ಏನೋ ಅನ್ಯಾಯ ಮಾಡಿದ್ರ, ಅದಕ್ಕೆ ಗೊತ್ತಿದ್ದು ಅನ್ಯಾಯ ಒಟ್ಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗಿನ ಕಾಲದೊಳಗೆ ಸಾಕಷ್ಟು ರೋಗಗಳು ಯಾಕೆ ಬಂದಾವ್ರಿ? ಬರೇ ಮೋಸ, ಅನ್ಯಾಯ, ವಂಚನೆ. ಅಣ್ತಮ್ಮಂದ್ರು, ಅಕ್ಕಂಗಿಯರು ಅವ್ರಿಗೆ ಅನ್ಯಾಯ ಮಾಡ್ತೀವ್ರಿ ನಾವು, ಆಸ್ತಿ ಎಲ್ಲದ್ರೊಳಗೂ ರೀ. ಅದಕ್ಕೆ ಗೊತ್ತಿದ್ದು ದಯಮಾಡಿ ಇದು ನನ್ನ ಕಡೆಯಿಂದ ಒಂದು ರೀ, ಒಟ್ಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದರದ್ದು ರಿಫ್ಲೆಕ್ಷನ್ ಅಂತ ಅಂತೀವಲ್ರಿ, ನೆರಳು ಬಹಳ ಘನಘೋರ ಇರ್ತದ್ರಿ. ಯಾಕಂದ್ರ ನೋಡ್ರಿ, ನಾವು ಯಾರಿಗೋ ಒಂದು ಮೋಸ, ಅನ್ಯಾಯ, ವಂಚನೆ ಮಾಡಿ ದುಡ್ಡು ತಗೊಂಡ್ವಿ, ಏನೋ ತಗೊಂಡಿವಿ ಅಂತ ಇಟ್ಕೋರಿ. ಆಮೇಲೆ ಯಾರಿಗೂ ಆರಾಮ ಮಾಡ್ಲಾರ್ದಂತ ನಾವೇ ಅಂತೀವಿಲ್ರಿ, ಎಂಥ ಡಾಕ್ಟ್ರು ಎಷ್ಟೋ ಕೋಟಿ ಕೊಟ್ಟು ಕಲ್ತ್ರೂ ಕೂಡ ಕೆಲವು ರೋಗಗಳಿಗೆ ಔಷಧಿನೇ ಇಲ್ಲ ರೀ. ಯಾಕದು? ಅದು ಎಲ್ಲಿಂದ ಬಂತು? ಅದನ್ನು ನಾವು ಜಸ್ಟ್ ಥಿಂಕ್ ಮಾಡಿದರೆ ಗೊತ್ತಾಗ್ಬಿಡ್ತದ. ಒಂದು ಮನುಷ್ಯನನ್ನ ನಾವು ಎಷ್ಟು ಅವರಿಗೆ ನೋಯಿಸಿರ್ಬೋದು ಅನ್ನೋದು ಅದರೊಳಗೆ ಗೊತ್ತಾಗ್ತದೆ. ಅದರೊಳಗೆ ಡೀಪಾಗಿ ಹೋದ್ರೆ ಬಹಳ ಅದರಿ. ಅದಕ್ಕೆ ಯಾರಿಗೋ ರೊಕ್ಕದೊಳಗನ್ರಿ, ಆಸ್ತಿ ಒಳಗೆ, ಅಂತಸ್ತೊಳಗೆ ತಿಳಿದು ನಾವು ತಿಳಿಲಾರ್ದನೇ ಎಷ್ಟೋ ಮಾಡಿಬಿಟ್ಟಿರ್ತೀವ್ರಿ, ಗೊತ್ತೇ ಇರಂಗಿಲ್ಲ ನಮಗೆ. ಅದಕ್ಕೆ ತಿಳಿದು ದಯಮಾಡಿ ನಾನು ಆಸ್ ಅ ವೆಲ್ ವಿಷರ್ ಆಗಿ ಹೇಳ್ತೀನಿ ರೀ, ಒಟ್ಟ ಮೋಸ ಮಾಡಬೇಡ್ರಿ. ಇದು ಇತ್ತು, ನಾವು ಯಾರಿಗೂ ಮೋಸ ಮಾಡಿಲ್ಲ ಅಂದ್ರೆ ದೇವರು ನಮ್ಮನ್ನ ಸತತವಾಗಿ ಛತ್ರಿ ಹಿಡಿದು, ಛತ್ರಿ ಹೆಂಗೆ ನಾವು ಮಳಿಗೆ ಜೋರಾಗಿ ಮಳಿ ಬರೋ ಹೊತ್ನಾಗ ನಮಗೆ ದೊಡ್ಡ ಛತ್ರಿ ಎಷ್ಟು ಅನುಕೂಲ, ಹಂಗ ನಮ್ಮ ಜೀವನದೊಳಗ ದೇವರು ನಮಗೆ ಛತ್ರಿ ಹಿಡಿತಾನ್ರಿ. ಅದಕ್ಕೆ ಇದು ಒಂದು ಸಜೆಷನ್. ಕೃಷ್ಣನ ದ್ವಾದಶಿ ಪಾಲಕರನ್ನ, ಇಂದ್ರನ್ನ, ಚಂದ್ರನ್ನ, ದೇವೇಂದ್ರನ, ಪಂಚ ಪಾಂಡವರನ್ನ ಕೂಡಿ ಪಗಡಿ ಆಗಲು ಹೊತ್ತಿನೊಳಗ ತಂದೆ ತುಬಿ ಮುಯ್ತು ಅಂತ ದ್ವಾರಪಾಲಕರು ಹೇಳಿದರು. ಊರೊಳಗ ಚಾತುರ್ಮಾಸ ರಂಗೋಲಿ ಯಾರು ಹಾಕ್ಯಾರ ನೋಡ್ಕೊಂಡು ಬಾ ಅಂತ ಹೇಳಿದ್ರು. ಗಂಗೆ ಹಾಕ್ಯಾಳ, ಗೌರಿ ಹಾಕ್ಯಾಳ, ಸಾವಿತ್ರಿ, ಸರಸ್ವತಿ ಹಾಕ್ಯಾಳ, ಶ್ರೀ ಕೃಷ್ಣನ್ ತಂಗಿ ಸುಭದ್ರ ಹಾಕಿಲ್ಲ ಅಂತ ಹೇಳಿದ್ರು. ಆ ಬೆನ್ನು ಮುರಿ ತಂದು ಬೇಲಿಗೆ ಬಿಗಿರಿ, ನರ ತಂದು ತಂತಿಗೆ ಬಿಗಿರಿ ಅಂತ ಅಂದ್ರು. ಆ ಉದಯ ಕಾಲದಲ್ಲಿದ್ದು ಶ್ರೀಕೃಷ್ಣ ಪರಮಾತ್ಮ ತನ್ನ ತಂಗಿ ಮನೆ ಕಡೆಗೆ ಹೋದ. ಯಾಕೆ ತಂಗಿ, ಚಾತುರ್ಮಾಸ ನಿಮ್ಮ ಏನ್ ಮಾಡ್ತೀಯ ಅಂತ ಕೇಳ್ದ. ಇಂದ್ರನಂತ ಗಂಡನ ಬಲ್ಲೆ, ಚಂದ್ರನಂತ ತಮ್ಮನ್ ಬಲ್ಲೆ, ಅರ್ಜುನಂತ ಗಂಡನ ಬಲ್ಲೆ, ವಾಸುದೇವ ದೇವಕಿ ಅಂತ ತಂದೆ ತಾಯಿನ ಬಲ್ಲೆ, ಶ್ರೀಕೃಷ್ಣ ಪರಮಾತ್ಮನ ಬಲ್ಲೆ ಅಂದ್ಲು. ಹಂಗಂದ್ರ ಹೆಂಗ್ವಾ, ರಂಗೋಲಿ ಹಾಕು, ನೇಮ ಹಿಡಿ, ಘಟ್ ಬೆಟ್ಟಕ್ಕೆ ಹೋಗಿ ಅಚ್ಚಬೆಂಚಿ ಕಲ್ಲು ತಂದು ಅವಳ ಮುತ್ತು ಹಾಕಿ ಕುಟ್ಟಿ ಬೀಸಿ ಶ್ರೀಕೃಷ್ಣನ್ ಗದ್ದುಗೆ ವಿಷ್ಣುಪಾದ, ಶಂಖ, ಚಕ್ರ, ಗದಾ, ಪದ್ಮ, ಸ್ವಸ್ತಿಕ, ಬೃಂದಾವನ, ಕೊಳಲು, ತಂತಿ ಬೇರಿ, ಆಕ್ಲಕರು, 33 ಪದ್ಮಶ್ರೀ, ರಾಮನ್ ತೊಟ್ಟಲು, ಸೀತಾ ಸೆರಗು, ತುಳಸಿ ದಳ ಇಷ್ಟೆಲ್ಲಾ ಹಾಕ್ಬೇಕು. ಆನೆ ದ್ವಾರಪಾಲಕರು ಹಾಕ್ಬೇಕು ಅಂತ ಹೇಳ್ದ. ತಂಗಿ ಸುಭದ್ರ ಬೆಂಚಕಲ್ ತಂದು ಹವಳ ಮುತ್ತು ಹಾಕಿ ಕುಟ್ಟಿ ರಂಗೋಲಿ ಅಣ್ಣ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಹಾಕಿದಳು. ಈ ರಂಗೋಲಿಯನ್ನು ಕರಿ ಆಕಳು ಕಟ್ಟಿದಲೇ, ಬಿಳಿ ಆಕಳು ಬಿಚ್ಚಿದಲೇ, ಋಷಿಗಳು ಕೂಡುವಲ್ಲೇ, ಗಂಗಾ ತಟಕದಲ್ಲೇ, ದೇವರ ಮುಂದೆ, ತುಳಸಿ ಮುಂದೆ, ಇಂಥ ಸ್ಥಳದಲ್ಲೇ ಹಾಕ್ಬೇಕು. ಸುಭದ್ರ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಏರಿಸಿ ಅಕ್ಕಿ ಕಾಳು ಅರ್ಗ್ಯ ಕೊಟ್ಲು. 5 ವರ್ಷ ಹಾಕಿದಳು. ರಂಗೋಲಿ ಹೋಗಿ ಗುಡ್ಡಾಗಿ ನಿಂತು, ಅರಿಶಿನ ಕುಂಕುಮ ಬೆಟ್ಟಾಗಿ ನಿಂತು, ಅಕ್ಕಿ ಕಾಳು ರಾಶಿಯಾಗಿ ನಿಂತು, ಅರ್ಗ್ಯ ಕೊಟ್ಟದ್ದು ಹಳ್ಳಾಗಿ ನಿಂತು, ಹರಿದು
ಮೊದಲನೇ ವರ್ಷ ಶಾವಿಗೆ ಪಾಯಸ, 2ನೇ ವರ್ಷ ಎಣ್ಣೂರಿಗೆ, 3ನೇ ವರ್ಷ ಮುಚ್ಚೂರಿ, 4ನೇ ವರ್ಷ ಅನಾರಸ, 5ನೇ ವರ್ಷ ಮಂಡಿಗೆ ಕೊಟ್ಲು. ಅಣ್ಣಾಗಿ ತೆಗೆದುಕೊಂಡ, ತಮ್ಮನಾಗಿ ತೆಗೆದುಕೊಂಡ, ಶ್ರೀಕೃಷ್ಣ ಪರಮಾತ್ಮನಾಗಿ ತೆಗೆದುಕೊಂಡ. ಸುಭದ್ರ ಹಾಕಿದ ರಂಗೋಲಿ ಸಂಪೂರ್ಣ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯಾ ಧೃತ ಭೂಧರಾಂಬುರೋದರ ಸೃಜನೋದರ ಮಧ್ವಮಾನಸ ಪದ್ಮಭಾನು ಸಂಸ್ಮರ ಪ್ರತಿ ಸಂಸ್ಮರ ಪ್ರಸ್ನಿಗ್ಧ ನಿರ್ಮಲ ಶೀತಕಾಂತಿಲ ಸನ್ಮುಖಂ ಕರುಣೋನ್ಮುಖಂ ರುದ್ರಕಂಬು ಸಮಾನ ಕಂದರಮಕ್ಷಯಂ ದುರಿತಕ್ಷಯಂ ಸ್ನಿಗ್ಧ ಸಂಸ್ಕೃತ ರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ ಅಂಗದಾದಿ ಸುಶೋಭಿಪಾಣಿಯುಗೇನ ಸಂಕ್ಷುಭಿತೈನಸಂ ತುಂಗಮಾಲ್ಯ ಮಣೀಂದ್ರಹಾರ ಸರೋರಸಂ ಕಲನೀರಸಂ ಮಂಗಲಪ್ರದಮಂತಧಾಮ ವಿರಾಜಿತಂ ಭಜತಾಜಿತಂ ತಂ ಗಣೈವರ ರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ ಪೀನರಮ್ಯತನೂದರಂ ಭಜ ಹೇಮನ ಶುಭ ಹೇಮನ ಸ್ವಾನುಭಾವ ನಿದರ್ಶನಾಯ ದಿಶಂತಮರ್ತಿ ಸುಶಂತಮಂ ಆನತೋಸ್ಮಿ ನಿಶಾಚುನ ಪ್ರಿಯ ಸಾಧಕಂ ಖಲಬಾಧಕಂ ಹೀನತೋದ್ಮಿತ ರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ ಹೈಮಕಿಂಕಿಣಿ ಮಾಲಿಕಾರಸನಾಚಿತಂ ತಮವಂಚಿತಂ ರತ್ನಕಾಂಚನ ವಸ್ತ್ರ ಚಿತ್ರ ಕಟಿಂಗನ ಪ್ರಭಯಾಗನಂ ಕಮ್ರನಾಗಕರೋಪಮೋರುಮನಾಮಯಂ ಶುಭಧೀಮಯಂ ನಮ್ಯಹಂ ವರರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ ವೃತ್ತಜಾನುಮನೋಜ್ಞಜಂಗಮಮೋಹದಂ ಪರಮೋಹದಂ ರತ್ನಕಲ್ಪನಖತ್ವಿಷಾರ್ತರುತ್ತಮುಸ್ತುತಮುತ್ತಮಂ ಪ್ರತ್ಯಹಂ ರಚಿತಾರ್ಚನಂ ರಮಯಾ ಸ್ವಯಾ ಗತಯಾ ಸ್ವಯಂ ಚಿತ್ತಚಿಂತಯ ರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ ಚಾರುಪಾದ ಸರೋಜಯುಗ್ಮುರು ಚಾಮರೋಚ್ಚಯ ಚಾಮರೋ ದಾರಮೂರ್ಧ ಜಭಾರ ಮಂಡಲ ಭಾನುಮಂಡಲ ರಂಜಕಂ ಕಲಿಭಂಜಕಂ ವೀರತೋಚಿತ ಭೂಷಣಂ ವರನೂಪುರಂ ಸ್ವತನೂಪುರಂ ಧಾರಯಾತ್ಮ ನಿರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ ಶುಷ್ಕವಾದಿ ಮನೋತಿ ದೂರತರಾಗಮೋತ್ಸವದಾಗಮಂ ಸತ್ಕವೀಂದ್ರ ವಚೋ ವಿಲಾಸ ಮಹೋದಯಂ ಮಹಿತೋದಯಂ ಲಕ್ಷಯಾಮಿ ಯತೀಶ್ವರೈ ಕೃತ ಪೂಜನಂ ಗುಣಭಾಜನಂ ಧಿಕೃತೋಪಮರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ ನಾರದ ಪ್ರಿಯಮಾವಿಶಾಂ ಗುರುಹೇಕ್ಷಣಂ ನಿಜ ರಕ್ಷಣಂ ನಿಜ ಲಕ್ಷಣಂ ತಾರಕೋಪಮಚಾರು ದೀಪಚಯಾಂತರೇ ಗತ ಚಿಂತರೇ ವೀರಮಾನಸ ಪೂರ್ಣ ಚಂದ್ರ ಸಮಾನಮಚ್ಯುತ ಮಾನವಂ ದ್ವಾರಕೋಪಮರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ ರೂಪ್ಯ ಪೀಠ ಕೃತಾಲಯಸ್ಯ ಹರೇ ಪ್ರಿಯಂ ದುರಿತಾಪ್ರಿಯಂ ತತ್ಪದಾರ್ಚಕವಾದಿರಾಜಯತಿರಿತಂ ಗುಣಪೂರಿತಂ ಗೋಪ್ಯಮಷ್ಟಕಮೇತದುಚ್ಚ ಮುದೇ ಮಮಾತ್ರಿಯ ನಿರ್ಮಮ ಪ್ರಾಪ್ಯ ಶುದ್ಧ ಫಲಾಯ ತತ್ರ ಸುಕೋಮಲಂ ಹೃತಧೀಮಲಂ ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯಾ ಧೃತ ಭೂಧರಾಂಬುರೋದರ ಸೃಜನೋದರ इति श्री वादिराज विरचित श्रीकृष्णार्पणमस्तु श्रीकृष्णार्पणमस्तु श्रीकृष्णार्पण श्रीकृष्णाष्टक संपूर्ण श्रीकृष्णार्पणमस्तु
ಮಗಳು ಅಡಿಗಡಿಗಿರ್ತ ಹಾಕಿದರೆ ಬದಾಮಿ ಪಡೆದ ಮನಸ್ಸುವ ಬನಶಂಕರಿಗೆ ಜಯ ಮಂಗಲ ಶಂಕರಿಗೆ ವಿಠಲ 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 ಸಲಹೋ ಸ್ವಾಮಿ ನಮ್ಮನ್ ವಿಠಲ ಜಗದಂತರ್ಯಾಮಿ ಎಡಕ್ಕೆ ವಿಠಲ ಬಲಕೆ ವಿಠಲ ಎಡಕ್ಕೆ ಬಲಕೆ ವಿಠಲ ತಂದೆ ವಿಠಲ ತಾಯಿ ವಿಠಲ ತಂದೆ ತಾಯಿ ವಿಠಲ ಬಂಧು ವಿಠಲ ಬಳಗ ವಿಠಲ ಬಂಧು ಬಳಗ ವಿಠಲ 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 ಸಲಹೋ ಸ್ವಾಮಿ ನಮ್ಮನ್ ವಿಠಲ ಜಗದಂತರ್ಯಾಮಿ ಹಗಲು ನಿನ್ನ ನೆನೆಯಲಿಲ್ಲ ಹಸವೆ ಕೃಷಿಯಿಂದ ഇരുಳು ನಿನ್ನ ನೆನೆಯಲಿಲ್ಲ ನಿದ್ರೆ ಬರದಿಂದ ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ಕೃಷಿಯಿಂದ ഇരുಳು ನಿನ್ನ ನೆನೆಯಲಿಲ್ಲ ನಿದ್ರೆ ಬರದಿಂದ ಇವೆರಡರ ಬಾಧೆಗೆ ನಾ ಒಳಗಾದೆ ಪುರಂದರ ವಿಠಲ 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 ಸಲಹೋ ಸ್ವಾಮಿ ನಮ್ಮನ್ ವಿಠಲ ಜಗದಂತರ್ಯಾಮಿ. ನೋಡಿದ್ರಲ್ಲ, ದೇವ್ರನ್ನ ನಾಮಸ್ಮರಣೆ ಮಾಡ್ಲಿಕ್ಕೆ ನಮಗೆ ಎಷ್ಟೊಂದು ಕೆಲಸಗಳಿರ್ತಾವ. ದೇವ್ರ ನಾಮಸ್ಮರಣೆ ಮಾಡಬೇಕು ಅಂತಂದ್ರೆ ಟೈಮ್ ಇರಂಗಿಲ್ಲ ನೋಡ್ರಿ. ಮುಂಜಾನೆ ಕೆಲಸ, ಡಬ್ಬಿ ಕಟ್ಟೋ, ಗಂಡ ಆಫೀಸಿಗೆ ಹೋಗ್ತಾರ, ನಾನು ಆಫೀಸಿಗೆ ಹೋಗ್ಬೇಕು, ಮಕ್ಳು ಆಫೀಸಿಗೆ ಹೋಗ್ಬೇಕು, ಆ ಮಕ್ಳು ಸ್ಕೂಲಿಗೆ ಹೋಗ್ಬೇಕು. ಹಂಗಾಗಿ ದೇವ್ರ ಸೇವೆ ಮಾಡಬೇಕು, ಒಂದು ದೇವ್ರದ್ದು ಏನೇ ಮಾಡಬೇಕು. ನಮಗೆ ಇವತ್ತು ನಾವು ಏನಿದ್ದೀವಿ, ನಾವು ಏನೋ ಒಂದು ಒಳ್ಳೇದು ಆಗ್ಯದ ಅದು ದೇವರಿಂದನೇ ಅಂತ ಅನ್ನುವುದು ಕೂಡ ನಮಗೆ ಲಕ್ಷ್ಯಕ್ಕೆ ಬರಂಗಿಲ್ರಿ. ಬರೇ ಎಷ್ಟು ದಿವಸ ಆದ್ರೂ ನಮ್ದು ಮುಗಿಯಂಗಿಲ್ಲ. ನಮ್ಮದು ನಮಗಾಗಿ ಅದೇ ನಾವೊಂದು ಡ್ರೆಸ್ ತಗೋಬೇಕಾದ್ರೆ, ಒಂದು ಏನೋ ಪರ್ಚೇಸ್ ಮಾಡ್ಬೇಕಾದ್ರೆ, ನಮ್ಮ ಮಕ್ಕಳಿಗೆ ಆತು ನಮಗಾತು ಅದಕ್ಕೆಲ್ಲ ಟೈಮ್ ಇರ್ತದ. ಹಂಗೆ ಮಾಡಬೇಡ್ರಿ. ಒಂದು ತಾಸು ದೇವರಿಗಾಗಿ ಸಮರ್ಪಣೆ ಮಾಡೋಣಂತ್ರಿ. ನಮ್ಮ ಟೈಮ್ ಟೇಬಲ್ ಒಳಗೆ ಅದನ್ನ ಟೈಮ್ ಟೇಬಲ್ ಫಸ್ಟ್ ಹಾಕೊಳ್ಳೋಣ. ಫಸ್ಟ್ ಡೇ ಸ್ಟಾರ್ಟ್ ಅದರಿಂದಾನೇ ಸ್ಟಾರ್ಟ್ ಆಗಲಿ. ಒಂದು ಥಳಿ ರಂಗೋಲಿ ಇದು ದೇವರಿಂದಾನೇ ಸ್ಟಾರ್ಟ್ ಆಗಲಿ ಅಂತ ನನ್ನ ಅನಿಸಿಕೆ. ನೋಡಿದ್ರಲ್ಲ, ನಮ್ಮನಿ ಪರಿವರ್ತನೆ ಏಕಾದಶಿ ರಂಗೋಲಿ ಪೂಜಾ ಎಲ್ಲ. ಮತ್ತು ನಾನಂತೂ ಏಕಾದಶಿ ಆರತಿ ಮಾಡಿರ್ತೀನಿ ರೀ. ನಿಮ್ದು ಹೆಂಗದನ್ನೋ ಹಂಗೆ ಮಾಡ್ರಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಫಸ್ಟ್ ಟೈಮ್ ನೋಡ್ಲಿತ್ತರ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.